ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಎರಡನೇ ಹುಡುಗ ಕಾರ್ತಿಕ 9 ಗಂಟೆ ಆಗಿತ್ತು, ಸ್ಕೂಲಿಗೆ ಹೋದ. ಅಷ್ಟೊತ್ತಿಗೆ ನಾನು ದೇವರ ಪೂಜೆ ಅದು ಎಲ್ಲ ಮಾಡಿದ್ದೆ. ಅವನಿಗೆ ನಾಷ್ಟಾಕ್ಕೇನದ ರೈಸ್ ಇತ್ತು, ಅದನ್ನೇ ಒಗ್ಗರಣೆ ಹಾಕಿ ಕೊಟ್ಟಿದ್ದೆ ನಾನು. ಈ ರೀತಿ ಮಾಡಿದ್ದೆ ನೋಡ್ರಿ ಒಗ್ಗರಣೆಯನ್ನು. ಅವನಿಗೆ ಈ ರೀತಿ ಮಾಡಿಕೊಡು ತುಂಬ ಇಷ್ಟ ಆಗುತ್ತೆ, ಅದಕ್ಕಂತೇಳಿ ಈ ರೀತಿ ಮಾಡಿಕೊಟ್ಟಿದ್ದೆ. ಅವನು ನಾಷ್ಟ ಮಾಡಿ ಸ್ಕೂಲಿಗೆ ಹೋದ. ಇದು ನಮ್ಮ ಯಜಮಾನ್ರಿಗೆ ನೀರಿಗಿಟ್ಟಿನಿ. ಆಮೇಲೆ ಇಡೀ ದಿನ ಇವತ್ತು ಫ್ರೈಡೇ ಅದ, ಏನೆಲ್ಲ ಕೆಲಸ ಆಗ್ತಾವೆ ಮಧ್ಯಾಹ್ನ ಅಂಥೇಳಿ ನಿಮ್ಗೆ ಎಲ್ಲನೂ ಪ್ರತಿಯೊಂದನ್ನು ವಿಡಿಯೋ ಅಂತ ತಿಳ್ಕೊರಿ, ಲಾಗ್ ಅಂತ ತಿಳ್ಕೊರಿ, ಮೋಟಿವೇಶ್ನಲ್ ಅಂತ ತಿಳ್ಕೊರಿ, ಇದೆಲ್ಲನೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಏನಂತಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ದಪಾಟಿ ಅಂಥೇಳಿ ನಾವು ಈ ಸೈಡೆಲ್ಲ ಮಾಡ್ತೀವಿ. ಅದನ್ನು ಹೆಂಗೆ ಮಾಡ್ತೀನಿ ಅಂಥೇಳಿ ಎಲ್ಲನೂ ಈ ವಿಡಿಯೋದಾಗ ತೋರಿಸ್ತೀನಿ. ಇದು ನಮ್ಮ ಮನೆಯವರ ಸ್ಪೆಷಲ್, ನಮ್ಮ ಮನೆಯವರಿಗೆ ತುಂಬ ಇಷ್ಟ ಇದು. ಅದಕ್ಕಂತೇಳಿ ಅವ್ರ ಮನೆಯೊಳಗಿದ್ರೆ 2 ದಿವಸ ಹೆಂಗೂ ಆರಾಮಿಲ್ಲ ಅಂಥೇಳಿ ಅವ್ರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತೇಳಿ ನೋಡಿರಿ ಹೇಳ್ತೀನಿ. 2 ಗ್ಲಾಸ್ ಜೋಳದ ಹಿಟ್ಟು. ನಾವು ಯಾವ್ಯಾವ ಹಿಟ್ಟು ತೊಗೋತೀವಲ್ಲ ಒಂದೇ ಅಳತಿ ಒಳಗೆ ತೊಗೋಬೇಕು. 2 ಗ್ಲಾಸ ಜೋಳದ ಹಿಟ್ಟು ನಾನು ಸಾಣಿ ಹಿಡ್ದೀನಿ, ಅಂದ್ರೆ ಸಾಣಿಸೀನಿ. ಯಾವುದೇ ಹಿಟ್ಟು ತಗೋರಿ, ಸಾಣಿಸಿ ತೊಗೊಂಡ್ರೆ ಒಳ್ಳೆಯದು. ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂಥೇಳಿ, ಆಮೇಲೆ ಈ ಟೇಸ್ಟ್ ಅಂತೂ ಸೂಪರ್ ಆಗಿರ್ತಾವೆ ನೋಡ್ರಿ ನೀವು. ಆಮೇಲೆ ಇದು ತೌಡು ಅಂತ ಹೇಳಿ ಬರ್ತೈತಲ್ಲ, ಅದನ್ನು ತೆಗೆದುಬಿಡೋಣ. ಇದಕ್ಕೇನದ 2 ಗ್ಲಾಸ್ ನಾವು ಜೋಳದ ಹಿಟ್ಟು ತೊಗೊಂಡೇವಲ್ಲ, 2 ಗ್ಲಾಸ ಗೋಧಿ ಹಿಟ್ಟು ಹಾಕೊಳ್ಳೋಣ. ಆಮೇಲೆ 2 ಗ್ಲಾಸ್ ಕಡಲೆ ಹಿಟ್ಟು. ಅಕ್ಕಿ ಹಿಟ್ಟಿತ್ತು ಅಂದರೆ 1 ಗ್ಲಾಸ್ ತೊಗೋರಿ, ಯಾಕಂದ್ರೆ ನನ್ನ ಹತ್ರ ಅಕ್ಕಿ ಹಿಟ್ಟು ಅನ್ನೋದು ಇದ್ದಿದ್ದಿಲ್ಲ, ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕಿಲ್ಲ. ಬೇಕು ಅನ್ನೋರು ಅದು ಅರ್ಧ ತೊಗೋರಿ. 2 ಗ್ಲಾಸ್ ನಾವು ಎಲ್ಲನೂ ತೊಗೊಂಡೇವಲ್ಲ, 1 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತೊಗೋರಿ. ಇವೆಲ್ಲನೂ ನಾವು ಸಾಣಿಸ್ಕೊಂಡು ಏನು ತರಕಾರಿ ಅದು ಹೆಚ್ಚಿಟ್ಟಿದ್ದೇವಲ್ಲ, ತಪ್ಪಲ ಪಲ್ಯ ಅದು, ಅದನ್ನೆಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು 2 ಗ್ಲಾಸ್ ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಇದೊಂದು ಸತಿ ಈ ರೆಸಿಪಿ ಮಾಡಿ ನೋಡಿರಿ ಫ್ರೆಂಡ್ಸ. ಬೆಳಗ್ಗೆ ಫಾಸ್ಟ್ನೂ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿಯೂ ಆಗಿರುತ್ತೆ ಇದು. ಆದರೆ ಇವತ್ತು ನಾನು ಹುಷಾರಿಲ್ಲೋದ್ರಿಂದ ನಾನು ತಿಂದಿಲ್ಲ. ಮನೆಯವ್ರಿಗೆ, ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಮಾಡಿಕೊಟ್ಟೆ ನಾನು. ಬೆಳಗ್ಗೆ ಏನು ನಾಷ್ಟ ಮಾಡಿದೆ ಅಂತಂದ್ರೆ, ನಮ್ಮ ದೊಡ್ಡ ಹುಡುಗ ನನಗೆ 2 ಸಪ್ಪನ ಇಡ್ಲಿ ತಂದು ಕೊಟ್ಟಿದ್ದ. ನಾನು ಇಡ್ಲಿ ಅಷ್ಟು ತಿಂದು ಟ್ಯಾಬ್ಲೆಟ್ಸ್ ಅದು ತೊಗೊಂಡಿನಿ. ಯಾಕಂದ್ರೆ ನನಗೊಂದು ಸ್ವಲ್ಪ ಟೈಫಾಯ್ಡ್ ಆಗಿರೋದ್ರಿಂದ ಪತ್ತೆ ಐತಲ್ಲ, ಹೀಗಾಗಿ ನಾನು ಯಾವುದನ್ನು ಎಣ್ಣೆ ದಿನಸ ಅಥವಾ ಏನೂ ತಿಂತಾ ಇಲ್ಲ. ಬಿಸಿ ರೊಟ್ಟಿ, ಸಪ್ಪನ ಬೇಳೆ ಈ ರೀತಿನೇ ನಾನು ಊಟ ಮಾಡಕತ್ತೀನಿ. ಇದು ಎಲ್ಲ ಮನೆಯವ್ರಿಗೋಸ್ಕರ ಮಾಡಿ, ಆಮೇಲೆ ನಾನು ಇಡ್ಲಿ ಅಂತೂ ನಾಷ್ಟ ಮಾಡಿ ಮಧ್ಯಾಹ್ನಕ್ಕೆ ಮತ್ತು ನಾನು ಸಪ್ಪನ ಬೇಳೆ ಅನ್ನ ಅದೇನ್ರೆ ಮಾಡ್ಕೋತೀನಿ. ಇವೆಲ್ಲ ಹೆಚ್ಚಿಟ್ಟಿವಲ್ಲ ತರಕಾರಿ ಅಂದರೆ ಉಳ್ಳಾಗಡ್ಡಿ, ಟಮಾಟಿ, ಹಸಿ ತಪ್ಪಲು ಉಳ್ಳಾಗಡ್ಡಿ, ಆಮೇಲೆ ಇವು ಸಬ್ಬಸಿಗೆ ಪಲ್ಯ ಮತ್ತು ಪಾಲಕ್, ಮೆಂತಿ ಪಲ್ಯ ಎಲ್ಲನೂ ಇದ್ರೊಳಗೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದೇನು ತಪ್ಪಲು ಪಲ್ಯ ಅದೆಲ್ಲ ನಾವು ಸಣ್ಣಗೆ ಹೆರಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಬ್ಬಸಿಗೆ ಪಲ್ಯ, ಪಾಲಕ್, ಮೆಂತಿ ಪಲ್ಯ ಈ ರೀತಿ ಎಲ್ಲನೂ ನಾನು ಸೇರಿಸೀನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರೊಳಗಿನ ಏನೇನು ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕಂತ ಹೇಳಿ ನೋಡೋಣ. ಫಸ್ಟಿಗೆ ನಾವು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಓಂಕಾಳು ಅಂತಿರಲ್ಲ ನೀವು, ಇದ್ರೆ ಅಜ್ವಾನ್ ಹಾಕೋರಿ. ನಾನು ಇರಲಿಲ್ಲ, ಸ್ಕಿಪ್ ಮಾಡೀನಿ. ಅದು ಅಜ್ವಾನ್ ಹಾಕಿದರೆ ಇನ್ನೂ ಟೇಸ್ಟಿ ಆಗುತ್ತಾವೆ. ಸ್ವಲ್ಪ ಕೆಂಪು ಖಾರ, ಎಷ್ಟು ಬೇಕಷ್ಟು ಕೆಂಪು ಖಾರ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ. ಇದು ಇರಲಿಲ್ಲ ಅಂದರೆ ಸ್ಕಿಪ್ ಮಾಡಿರಿ, ನಡೀತದೆ. ಆಮೇಲೆ ಅರಿಶಿನ ಪುಡಿ, ಮತ್ತು ಇನ್ನೊಂದು ಏನಂತಂದ್ರೆ, ಇನ್ನೊಂದು ಸ್ವಲ್ಪ ನಾನು ಖಾರ ಕಡಿಮೆ ಆಗ್ತದೆ ಅಂತೇಳಿ ಇನ್ನೊಂದು ಸ್ವಲ್ಪ ಹಾಕಿದೆ. ಬೇಕಿದ್ದವ್ರು ಏನದ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕೊಂಡ್ರೆ ಬರ್ತದೆ. ನಮ್ಮ ಮನೆಯೊಳಗೆ ಖಾರನ ಇಷ್ಟಪಡೋದ್ರಿಂದ ಹೀಗೆ ಹಾಕೀನಿ. ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಹಾಕಿ ಎಲ್ಲನೂ ನಾವೀಗ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆಂದಗೆ ಒಂದು ಹದಕ್ಕೆ ಹಿಟ್ಟು ಅನ್ನೋದು ನಾದನು ಫ್ರೆಂಡ್ಸ್. ಇದು ಹಿಟ್ಟಿನದ ಒಂದು ಸ್ವಲ್ಪ ಅಳಸು ನಾದಬೇಕು. ಯಾಕಂದ್ರೆ ನಾವು ತವಿ ಒಳಗೆ ಹಾಕಿ ನಾವು ಅಲ್ಲೇ ತಟ್ಟೋದ್ರಿಂದ ಇದು ಒಂದು ಸ್ವಲ್ಪ ಹಿಟ್ಟು ಅಳಸಾಗಬೇಕು. ಹಂಗೆ ನಾದ್ಕೊಳ್ಳೋಣ. ಇದು ಹೆಲ್ದಿ ಕೂಡ, ತುಂಬ ಟೇಸ್ಟಿ ಕೂಡ. ಮಾಡಿರಿ ನೀವು, ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ.
ನೋಡಿರಿ ಈ ರೀತಿ ನಾನು ಹಿಟ್ಟನ್ನು ಕಲಿಸಿಟ್ಟೇನೆ. ಇದು ಒಂದು ಅರ್ಧ ತಾಸು ನೆನೆದ್ರೆ ತುಂಬ ಟೇಸ್ಟಿಯಾಗಿ ಬರ್ತಾವೆ. ಆಮೇಲೆ ನಾವು ಇದನ್ನು ರೆಡಿ ಮಾಡೋಣ. ಈಗ ನೋಡ್ರಿ ಹಿಟ್ಟಂತ್ರು ನಾದಿಟ್ಟು ಬಂದೀನಿ. ಹಿಂಗೆ ಬಡ ಬಡ ದಪಾಟಿ ಮಾಡಬೇಕು. ಯಜಮಾನ್ರಂದ್ರು ಹಿಂಗೆ ಕೂತು ಬಿಟ್ಟಾರ. ನಾ ಜಳಕಿಲ್ಲ ಏನೂ ಇಲ್ಲ. ಯಜಮಾನ್ರು ಯಾವಾಗ ಜಾಕ ಮಾಡ್ತಾರ ಏನೋ ರೀ. ಈಗ ನಾನು ರೆಡಿ ಮಾಡಾಕತ್ತೀನಿ ನೋಡಿರಿ. ಒಂದು ಅರ್ಧ ತಾಸು ಆಯಿತು ಇದು ನೆನೆ ಇಟ್ಟು. ಆಮೇಲೆ ಹಂಚಿಗೆ ಏನದ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಕೈಗೇನದ ನೀರು ಹಚ್ಕೊಂಡು ಈ ರೀತಿ ಅವ್ರನ್ನ ತೆವಿ ಒಳಗೇ ಈ ರೀತಿ ಮಾಡಬೇಕು. ನಾವು ತೆವಿ ಒಳಗನೆ ಈ ರೀತಿ ತಟ್ಟಬೇಕು ನೋಡಿರಿ. ಆಮೇಲೆ ಹಿಂಗೆ ಬರಂಗಿಲ್ಲ ಅನ್ನೋರು ಕೈಗೆ ಎಣ್ಣೆದು ಹತ್ತಬೇಕು ಅಥವಾ ತೆವಿದು ಹತ್ತಿದ್ರೆ ಅದು ಕೈ ಸುಡ್ತದೆ. ಹಿಂಗೆ ಬರಲ್ಲ ಅನ್ನೋರು ಒಂದು ಪ್ಲಾಸ್ಟಿಕ್ ಹಾಳಿ ಮೇಲೆ ಇದನ್ನು ಹಾಕಿ ರೆಡಿ ಮಾಡಿಕೊಂಡು ಪ್ಲಾಸ್ಟಿಕ್ ಹಾಳಿನ ಇದ್ರ ಮೇಲೆ ಹಿಂಗೆ ಹಾಕಿದ್ದೀವಿ ಅಂತಂದ್ರೆ ಅದೇ ರೀತಿ ಕೂಡ ಬರ್ತದೆ. ಅದನ್ನು ಆ ರೀತಿ ಕೂಡ ನಾವು ಮಾಡ್ಬೋದು. ಆಮೇಲೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂದ ನಂತರ ಇದಕ್ಕೆ ಮ್ಯಾಲೆ ಮುಚ್ಚಬೇಕು. ಮುಚ್ಚಿಂದ ಒಂದು ಸ್ವಲ್ಪ ಬೆಂದ ನಂತರ ಮತ್ತೆ ಹೊಳಸೋನು. ಇವತ್ತು ಕಾರ್ತಿಕ್ ಏನದ ನಾಷ್ಟ ಮಾಡಿ ಹೋಗಿದ್ದ ಸಣ್ಣ ಹುಡುಗ. ಅವನಿಗೆ ಡಬ್ಬಿಗೆ ಇದನ್ನು ಮಾಡ್ತೀನಿ. ಒಂದು ಸ್ವಲ್ಪ ಹಿಟ್ಟು ತೆಗೆದಿಟ್ಟು ಬಿಸಿ ಬಿಸಿಯಾಗಿ ಡಬ್ಬಿ ಕಳಿಸ್ತೀನಿ. ಈಗ ನಮ್ಮ ದೊಡ್ಡ ಹುಡುಗಗೆ ಮತ್ತು ನಮ್ಮ ಮನೆಯವರಿಗೆ ಅವರಿಬ್ಬರಿಗೆ ನಾಷ್ಟ ಮಾಡೋರು. ನಾನಂತೂ ಇಡ್ಲಿ ತಿಂತೀನಿ ಫ್ರೆಂಡ್ಸ್. 2 ಮೆತ್ತನು ಬಿಸಿ ಇಡ್ಲಿ ತಿಂದು ಟ್ಯಾಬ್ಲೆಟ್ಸ್ ಅದು ತೊಗೊಂಡಿನಿ. ಅವರಿಗಷ್ಟೇ ನಾನು ಮಾಡಿಕೊಡ್ತಾ ಇರೋದು ಇದನ್ನು. ನೋಡಿರಿ ಈ ರೀತಿ ನಾವು ಮಾಡ್ಕೊಂಡು ತಿಂದೀವಿ ಅಂತಂದರೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಬರ್ತಾವೆ. ನಾನು ಹುಷಾರಿಲ್ಲ, ನನ್ನ ಸ್ಟಿಚಿಂಗ್ ಅದು ಮಾಡಿಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ಟಿಚಿಂಗ್ ವಿಡಿಯೋ ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ಲಾಗ್ನೇ ನಾನು ಡೈಲಿ ರುಟೀನ್ ಹಾಕ್ತಾಯಿದ್ದೀನಿ. ಹುಷಾರಾದ ನಂತರ ನಾನು ಮತ್ತೆ ಸ್ಟಿಚಿಂಗ್ ವಿಡಿಯೋನೂ ಕೂಡ ಹಾಕ್ತೀನಿ. ಆಮೇಲೆ ಹೊಸ UK ರೆಸಿಪಿ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಏನಿರ್ತಾವೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ. ಒಬ್ಬರು ಬೆಳ್ಳುಳ್ಳಿ ಖಾರ ಅಂದರೆ ಮೊನ್ನೆ ನಾನು ತೋರಿಸಿದೆ ನೋಡಿರಿ ಉಳ್ಳಾಗಡ್ಡಿ ಚಟ್ನಿ ಅಂತ ಹೇಳಿ, ಅದನ್ನು ಶೇರ್ ಮಾಡ್ರಿ ಅಂತ ಹೇಳ್ಯಾರ. ಅದನ್ನು ಕೂಡ ನಾನು ಒಮ್ಮೆ ಉಳ್ಳಾಗಡ್ಡಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ನೋಡಿರಿ ಟೈಮ್ 11 ಗಂಟೆ ಆಯಿತು. ಕ್ಲಾಸಿಗೆ ಏನದ ಒಬ್ಬರು ಬರಾಕತ್ತಾರೆ. ಈಗ ಹಂಗೆ ನೀರು ಕೂಡ ಬಂದವು. ನೀರು ತುಂಬಬೇಕಿನ 11 ಗಂಟೆಗೆ ಬರ್ತಾರೆ ಎಲ್ಲರೂ. ಈಗ ಈ ಕಡೆ ನೀರು ಏನದ ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ತನಕ ಒಂದೊಂದು ಸತಿ ನೈಟ್ ತನೂ ಇರ್ತಾವೆ. ಹಿಂಗಾಗಿ ಚಂತನ ನೀರು ಇರೋದ್ರಿಂದ ನಾನು ಕ್ಲಾಸ್ ಮುಗಿದಿಂದ ನೀರು ತುಂಬಬೇಕಂಥೇಳಿ ನೀರು ತುಂಬಾಕತ್ತಿಲ್ಲ. ಕ್ಲಾಸ್ ಮುಗಿಸೇ ನೀರು ತುಂಬ್ತೀನಿ. ಆಮೇಲೆ ಇಲ್ಲಿ ನಮ್ಮ ಹೊಸದಾಗಿ ಹೊಲಿಯುವಂಥ ಹುಡುಗಿಯರೇನದ ದಾರ ಸಿಗಿಸ್ಬಿಡ್ತಾರೆ ಮಿಷನ್ದೊಳಗೆ. ಅದನ್ನು ನಾವು ತೆಗೆದು ಮತ್ತೆ ಹೊಳ್ಳೆ ರಿಪೇರಿ ಮಾಡ್ಬೇಕಾದ್ರೆ ಅದಕ್ಕೆ ನಾನು ತುಂಬ ಜನ ನೀವು ಕೇಳ್ತೀರಿ ಮಿಷನ್ ಯಾವುದನ್ನು ತೊಗೊಳ್ಳೋಣ ನಾವು ಅಂಥೇಳಿ. ಸಿಂಗಲ್ ಪಾಟ ಅಂದರೆ ಸಣ್ಣ ಮಿಷನ್, ಅದಕ್ಕೆ ನಾನು ಸಜೆಸ್ಟ್ ಮಾಡೋಂಗಿಲ್ಲ ಯಾರಿಗೂ. ನಾನು ಹೇಳೋದೇನೆಂದರೆ ಡಬಲ್ ಪಾಟ ಮಿಷನ್ ತಗೋರಿ. ಈ ರೀತಿ ಪ್ರಾಬ್ಲಮ್ ಅನ್ನೋದು ನಿಮಗೆ ಬರೋಂಗಿಲ್ಲ ಅಂಥೇಳಿ. ಈಗ ನೋಡಿರಿ ಈ ರೀತಿ ನಾವೆಲ್ಲನೂ ಬಿಚ್ಚಬೇಕಾಗ್ತದೆ. ನಮ್ಮ ಕ್ಲಾಸ್ನವ್ರೇನದ ತುಂಬ ಎಕ್ಸ್ಪರ್ಟ್ ಅದಾರ ಇದ್ರೊಳಗೆ. ನನಗೂ ಬರುತ್ತಾ ಇಲ್ಲ ಅಂತಲ್ಲ, ಆದರೆ ಅವ್ರ ಕಡೆನೇ ನಾನು ಮಾಡಿಸಿ ನಾನು ವಿಡಿಯೋ ಮಾಡ್ತಾಯಿದ್ದೆ. ಅವ್ರು ಅದನ್ನೆಲ್ಲ ಬಿಚ್ಚಿ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿ ಬಿಚ್ಚಿ ಅದನ್ನು ಅವರು ಎಲ್ಲ ರಿಪೇರಿ ಮಾಡಿ ಥ್ರೆಡ್ ಅನ್ನೋದೆಲ್ಲ ತೆಗೆದು ಮತ್ತು ಹೊಳೆ ನೀಟಾಗಿ ಫಿಕ್ಸ್ ಮಾಡಿದರು. ಇದು 2ನೇ ಸತಿ ಅವ್ರು ಹಿಂಗೆ ಮಾಡೋದು. ಯಾಕಂದ್ರೆ ಹೇಳಕ್ಕೆ ಬರೋದಿಲ್ಲ. ಹೊಸದಾಗಿ ಹೊಲಿಯೋರೇನದ ಗಾಲಿ ಉಲ್ಟಾ ಹೋದು ಅಂದರೆ ಮಿಷನ್ ಒಳಗೆ ದಾರ ಸಿಕ್ಕೋತದ. ಆವಾಗ ಮಿಷನ್ ಜಾಮ್ ಬರ್ತದೆ, ಸ್ಟಿಚ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕಂಥೇಳಿ ನಾವು ಈ ರೀತಿ ಬಿಚ್ಚಿ ತೆಗಿಬೇಕಾಗದ. ಡಬಲ್ ಪಾಟ ಮಿಷನ್ ಒಳಗೆ ದಾರ ಅನ್ನೋದು ಸಿಕ್ಕೊಳ್ಳಂಗಿಲ್ಲ, ಜಾಮ್ ಆಗಿರ್ತದೆ ಕರೆ. ಆದರೆ ನಾವು ಈ ರೀತಿ ದಾರ ಸಿಕ್ಕೊಳ್ಳಂಗಿಲ್ಲ. ಈ ರೀತಿ ಸೆಟಲ್ನೂ ಅದಕ್ಕೆ ಬರೋಂಗಿಲ್ಲ. ತೋರಿಸ್ತೀನಿ ಇದು ಸೆಟಲ್ ಹೆಂಗೆ ಬರ್ತದೆ ಅಂತೇಳಿ, ಇದ್ರ ದಾರ ಹೆಂಗೆ ಸಿಕ್ಕದಂಥೇಳಿ ಮತ್ತು ರಿಪೇರಿ ಕೂಡ ಹೆಂಗೆ ಮಾಡೋದಂತ ಎಲ್ಲನೂ ಈ ವಿಡಿಯೋದಾಗ ನಾನು ತೋರಿಸ್ತೀನಿ. ಇದು ಲಾಗ್ನೂ ಕೂಡ ಆಮೇಲೆ ಕಲಿಯೋದೂ ಕೂಡ ಇರುತ್ತೆ. ನಂದು ಬರೀ ಲಾಗ್ ಅಂಥೇಳಿ ಇರೋಂಗಿಲ್ಲ ಫ್ರೆಂಡ್ಸ್. ನನ್ನ ವಿಡಿಯೋ ನೀವು ನೋಡಾಕತ್ತೀರ ಅಂದ ಬಳಕ ಇದ್ರೊಳಗೆ ನೀವು ತಿಳ್ಕೊಳ್ಳುವಂಥ ಸಾಕಷ್ಟು ವಿಚಾರಗಳು ಮಾಹಿತಿಗಳು ಇರ್ತಾವೆ. ಅದಕ್ಕಂಥೇಳಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನಾನು ಅವರಿಗೆ ಗೈಡ್ ಮಾಡ್ತಾ ಇದ್ದೆ. ನೋಡಿರಿ ಇಲ್ಲಿ ದಾರ ಹೆಂಗೆ ಸಿಕ್ಕದನ್ನೋದು ನಿಮಗೆ ಕಾಣಿಸ್ತದೆ. ಈ ರೀತಿ ಸ್ಟಾರ್ಟಿಂಗ್ ಹೊಲಿಯೋರಿಗೆ ದಾರ ಸಿಗಿಸೇ ಬಿಟ್ಟಿರ್ತಾರೆ ಅವರು. ಇಷ್ಟು ದಾರ ಸಿಕ್ಕರೂ ಕೂಡ ಹೊಲಿಗೆ ಅಂದರೆ ಮಿಷನ್ ತುಳಿ ಹೊತ್ತಿನ ಫುಲ್ ಜಾಮ್ ಬರ್ತಿತ್ತದು.
ಅದಕ್ಕಂತೇಳಿ ಇದನ್ನು ನಿಧಾನಕ್ಕಾಗಿ ನಾನು ವಿಡಿಯೋ ಮಾಡೀನಿ. ನೋಡಿರಿ, ಇಷ್ಟು ದಾರ ಸಿಕ್ಕರೂ ಕೂಡ ಮಿಷನ್ ತೊಂದರೆ ಆಗುತ್ತೆ. ಡಬಲ್ ಪಾಟ ಮಿಷನ್ ಒಳಗೆ ಈ ರೀತಿ ಪ್ರಾಬ್ಲಮ್ ಬರೋಂಗಿಲ್ಲ. ಆದರೆ ನಾವು ಕ್ಲಾಸ್ ಹೇಳ್ತೀವಲ್ಲ, ಡಬಲ್ ಪಾಟನೂ ತೊಗೊಳಕ್ಕೆ ಆಗಂಗಿಲ್ಲ. ಅದಕ್ಕಂತೇಳಿ ನಾವು ಸಿಂಗಲ್ ಪಾಟ ಮಿಷನ್ನೇ ತೊಗೊಂಡೀವಿ. ಮತ್ತು ಇದನ್ನು ರಿಪೇರಿ ಕೂಡ ನನಗೆ ಬರುತ್ತೆ, ಹೀಗಾಗಿ ಈಜಿ ಆಗುತ್ತೆ ನನಗೆ. ಇದೇನು ಮಿಷನ್ ಅಂಗಡಿಗೆ ಒಯ್ಯುವಂಥ ಜರೂರತ್ ಇರೋಂಗಿಲ್ಲ, ನಮ್ಮ ಮನೆ ಒಳಗೇ ಮಾಡ್ಬೋದು ಇದನ್ನು ರಿಪೇರಿ. ನೋಡಿರಿ, ಇದು ಏನು ಮೇಜರ್ ಪ್ರಾಬ್ಲಮ್ ಅಲ್ಲ, ನಾವು ಬೇಕಾದಂಗೆ ನಾವೇ ಮಾಡ್ಕೋಬೋದು. ಲೋ ಬಜೆಟ್ ಒಳಗೆ 7,000 ರೂಪಾಯಿದೊಳಗೆ ಈ ಮಿಷನ್ ಬರ್ತದೆ. ಡಬಲ್ ಪಾಟ ಅಂತಂದ್ರೆ 10-11 ಸಾವಿರ ರೂಪಾಯಿ ಬೇಕಾಗುತ್ತೆ ಅಷ್ಟೇ. ಇದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಮಾಹಿತಿ ಅದು ಇದ್ರೊಳಗೆ, ಸಿಂಗಲ್ ಪಾಟ ಮಿಷನ್ನ ಆಯಿಲಿಂಗ್ ಯಾವ ರೀತಿ ಮಾಡೋದು ಅಂಥೇಳಿ ತುಂಬಾ ನೀಟಾಗಿ ನಮ್ಮ ಕ್ಲಾಸಿಗೆ ಬರೋರ ಹೆಸರು ಸುನೀತಾ ಅಂತ. ಸುನೀತಾ ಅವರು ತುಂಬ ನೀಟಾಗಿ ತೋರಿಸ್ಕೊಟ್ಟಾರೆ. ನಾನು ಅದನ್ನು ವಿಡಿಯೋ ಮಾಡೀನಿ. ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡೀನಿ ಫ್ರೆಂಡ್ಸ. ಈ ದಾರ ಸಿಕ್ಕಾಗ ಒಂದು ಸತಿ ನಾವು ಮಿಷನ್ ಅಂಗಡಿಗೆ ಒಯ್ದೀವಿ ಅಂತಂದ್ರೆ ಅವ್ರು ಮಿನಿಮಮ್ ಚಾರ್ಜ್ 200 ರೂಪೀಸ್ ತೊಗೊತಾರೆ. ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ನಮ್ಗೆ ಉಳಿಯುತ್ತಾ ಮತ್ತು ಹೊತ್ಕೊಂಡು ಹೋಗೋದು ಬರುವಂಥ ತೊಂದರೆ ತಪ್ಪುತ್ತಾ. ನೋಡಿ ಕಲೀರಿ ಫ್ರೆಂಡ್ಸ್, ಸಿಂಗಲ್ ಪಾಟ ಮಿಷನ್ ಇದ್ದವರು ಇದನ್ನ ಈ ರೀತಿ ಕುಂಡಿರ್ತದೆ ಇಲ್ಲೋ ನೋಡಿಕೊಂಡು, ಕರೆಕ್ಟ್ ಐತೆ ಇಲ್ಲೋ ನೋಡಿಕೊಂಡು ಆಮೇಲೆ ಇದಕ್ಕೆ ನಾವು ನಟ್ಟನ್ನು ಫಿಕ್ಸ್ ಮಾಡೋಣ. ಈ ಸದ್ಯ ಇದನ್ನೆಲ್ಲ ದಾರ ತೆಗೆದು ಕ್ಲೀನ್ ಮಾಡಿ ಆಯಿಲ್ ಹಾಕಿ ಈ ರೀತಿ ಅವರು ಫಿಕ್ಸ್ ಮಾಡಾಕತ್ತಾರ. ಇದು ನೋಡ್ರಿ, ಈ ರೀತಿ ಇರುತ್ತೆ. ಇದಕ್ಕೆ ವಂಕಿ ಹಂಗೆ ಬರುತ್ತೆ ಮೇಲೆ, ಅದನ್ನು ಹಾಕಿ ನಾವು ನಟ್ ಫಿಕ್ಸ್ ಮಾಡಿದ್ದೀವಿ ಅಂದ್ರೆ ಇದ್ರ ಸೆಟ್ಟೆಲ್ಲ ರೆಡಿ ಆಯಿತು. ಇದಕ್ಕೆ ನಾವು ಹಾರ್ಟ್ ಅಂತಲೂ ಕರಿತೀವಿ, ಯಾಕಂದರೆ ಮಿಷನ್ ಹಾರ್ಟ್ ಇದು. ಇದು ಸ್ಟಾರ್ಟ್ ಇತ್ತಂದ್ರೆ ಮಿಷನ್ ಸ್ಟಾರ್ಟ್ ಇರುತ್ತೆ. ಮನುಷ್ಯ ಇದ್ದಂಗೆ ಇದು. ಒಂದು ಸ್ವಲ್ಪ ಹೊಸದಾಗಿ ಏನು ಮಾಡ್ತಿರ್ತಾರಲ್ಲ ಫ್ರೆಂಡ್ಸ್, ಇದು ಹೊಸದಾಗಿ ರಿಪೇರಿ ಮಾಡ್ತಿರ್ತಾರಲ್ಲ, ಆ ಟೈಮಿಗೆ ಅನ್ನಿಸ್ತದೆ ಇದು ಬಿರಿ ಅನ್ನಿಸ್ತದೆ. ಒಂದು ಸತಿ ನಾವು ಇದನ್ನು ಬಿಚ್ಚಿ ರಿಪೇರಿ ಮಾಡಿದ್ದೀವಿ ಅಂದ್ರೆ ಆಮೇಲೆ ನಮ್ಗೆ ನಾವೇ ಮನೆಯೊಳಗೆ ಮಾಡ್ಕೋಬೋದು. ಹೊರಗಡೆ ಒಯ್ದು 200 ರೂಪಾಯಿ 300 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನೆಲ್ಲ ಕೆಲಸ ಆಯಿತು 1 ಗಂಟೆ ತನಕ ಅಂಥೇಳಿ ಈ ವಿಡಿಯೋದಾಗ ಫುಲ್ ನಾನು ಶೇರ್ ಮಾಡೀನಿ. ನೋಡಿರಿ, ಈ ರೀತಿ ಆಯಿಲಿಂಗ್ ಮಾಡಿ ಆಮೇಲೆ ನಾವು ಇದಕ್ಕೆ ನಟ್ ಫಿಕ್ಸ್ ಮಾಡೋಣ. ನೋಡಿರಿ, ಈ ರೀತಿ ಇಲ್ಲಿನೂ ದಾರ ಸಿಕ್ಕೋದಿಲ್ಲ, ಮೊದಲು ಚೆಕ್ ಮಾಡ್ಕೋಬೇಕು. ಇದನ್ನೆಲ್ಲ ಒಂದು ಅರಬಿಲೆ ಒರೆಸಿ ಆಮೇಲೆ ನಾವು ಇದನ್ನು ಫಿಕ್ಸ್ ಮಾಡೋಣ ಸೆಟ್ಟಲ್ಲಿ. ಒಂದೊಂದು ಹನಿ ಬಿಟ್ಬಿಡ್ರಿ, ಯಾಕಂದ್ರೆ ಆಯಿಲಿಂಗ್ ಈ ರೀತಿ ಮಾಡೋದ್ರಿಂದ ಮಿಷನ್ ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾವೆ. ಇದು ಏನದ ಒಂದು ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೋಬೇಕು ನಾವು ಗಾಲಿ ತಿರುಗಿಸಿ. ಈಗ ಇದು ಕರೆಕ್ಟ್ ಬಂತು. ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಇದು ಈ ರೀತಿ ಕುಂಡ್ರಿಸ್ಬೇಕು. ಇವೇನು ಸೈಡಿಗೆ ನಟ್ ಅದಾವಲ್ಲ ಅವು ಥರ ನಾವು ಟೈಟ್ ಮಾಡಿಬಿಡೋಣ ಕರೆಕ್ಟಾಗಿ ಕೂಡಿಸಿ. ಇದನ್ನು ಹೊಲದು ಕೂಡ ತೋರಿಸ್ತೀನಿ ನಾನು ಹೆಂಗೆ ಬಂದದ ಅಂಥೇಳಿ. ಒಂದು ಚೂರು ಸಪ್ಪಳ ಇಲ್ಲ ಇದು, ಅಷ್ಟು ಮಿಷನ್ನ. ದಾರ ಸಿಕ್ಕಾಗೇನದ ಗಡ್ 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 ಆವಾಜ್ ಬರಾಕತ್ತಿತ್ತು. ಈಗ ಫುಲ್ ಅದು ನೀಟ್ ಮಾಡಿಂದ ಒಂದು ಚೂರು ಮಿಷನ್ನ ಸೌಂಡ್ ಅನ್ನೋದೇ ಇಲ್ಲ. ಆಮೇಲೆ ಸ್ಮೂತಾಗಿ ಹೋಗುತ್ತೆ. ಆದರೆ ಹೆಚ್ಚೆಚ್ಚಿನ ಮಾಹಿತಿಗಳು ತಿಳ್ಕೊಳಕ್ಕೆ ನಾವು ಲಾಗ್ ಜೊತೆನೇ ಮಾಹಿತಿಗಳು ಇರ್ತಾವೆ ನಮ್ಮ ವಿಡಿಯೋದಾಗ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ದಯವಿಟ್ಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ರೆಸಿಪಿ ಹೆಂಗೆ ಬಂದದಂಥೇಳಿ ತಿಳಿಸ್ರಿ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ. ಈಗ ಇದಕ್ಕೆಲ್ಲನೂ ನಾವಿಲ್ಲಿ ಆಯಿಲ್ ಹಾಕೋಣ. ಇದೇ ರೀತಿ ಮಿಷನ್, ಸಿಂಗಲ್ ಪಾಟ ಮಿಷನ್ ಮೇಂಟೆನೆನ್ಸ್ ಮಾಡಿರಿ. ತುಂಬ ದಿವಸ ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾವೆ.
ಇಲ್ಲಿ ಹಿಂದ್ಗಡೆ ಇನ್ನೂ ಚೂರ ದಾರ ಇತ್ತು, ಅದನ್ನು ಕೂಡ ನಾವು ತೆಗೆದಿವಿ. ಈಗ ಇದು ಮಿಷನ್ನ ಇಲ್ಲಿ ಮ್ಯಾಲಿಷ್ಟು ನಾವು ಎಣ್ಣೆ ಹಾಕೋನು ಆಮೇಲೆ ರೆಡಿ ಆಯ್ತು ಇದು. ಇಲ್ಲೆಲ್ಲ ಕೊಟ್ಟಿರ್ತಾರೆ ಅವ್ರು ಆಯಿಲ್ ಅಂತ ಏನು ಮಾರ್ಕ್ ಮಾಡಿರ್ತಾರಲ್ಲ ಅಲ್ಲೆಲ್ಲನೂ ಕೂಡ ನೀವು ಆಯಿಲ್ ಹಾಕ್ರಿ. ಡೈಲಿ ನೀವು ಏನು ಮಾಡಿರಿ, ಆಯಿಲ್ ಹಾಕಿ ಮಿಷನ್ ಒರೆಸಿನೇ ಸ್ಟಿಚಿಂಗ್ ಮಾಡೋಕೆ ಕೊಡ್ರಿ, ಮಿಷನ್ ಚಲೋ ಬರ್ತಾವೆ. ಈಗ ಇದನ್ನೆಲ್ಲ ಒಂದಮ್ಮ ಒರೆಸಿ ಆಮೇಲೆ ಫಿಕ್ಸ್ ಮಾಡೋಣ. ಮಿಷನ್ ತೆಳಗೆ ತೊಗೊಂಡಿವಲ್ಲ ಮ್ಯಾಗ ಹಾಕಿಬಿಡೋಣ, ಅದನ್ನು ಪಾಟಾಕ ಕುಂದ್ರಸೋನು. ತುಂಬ ಜನ ಕೇಳ್ತೀರಿ ಸಿಂಗಲ್ ಪಾಟ ಅಂದ್ರೇನು, ಡಬಲ್ ಪಾಟ ಮಿಷನ್ ಅಂದ್ರೆ ಏನು ಅಂಥೇಳಿ ತೋರಿಸ್ತೀನಿ ನಾನು ನಿಮಗೆ. ಇದು ಸಣ್ಣ ಮಿಷನ್ ಏನದಲ್ಲ ಇದು ನೋಡಿರಿ, ಇದು ಸಿಂಗಲ್ ಪಾಟ ಮಿಷನ್ನ. ನನ್ನ ಪಿಕೋ ಮಿಷನ್ ಏನದಲ್ಲ ಅದು ಡಬಲ್ ಪಾಟ ಮಿಷನ್. ಈ ಪಾಟನೇ ದಪ್ಪ ತಿಳು ಬರ್ತಾವೆ. ಈಗ ಇದನ್ನು ಫಿಕ್ಸ್ ಮಾಡಿ ನಾನೀಗ ಬೆಲ್ಟ್ ಹಾಕಾಕತ್ತೀನಿ. ಬೆಲ್ಟ್ ಏನದ ಹಿಂದ್ಗಡೆಯಿಂದ ಈ ರೀತಿ ತೊಗೊಂಡು ಬಂದು ಆಮೇಲೆ ಒಂದು ಸ್ವಲ್ಪ ಹಿಂಗೆ ಈ ಥರ ಹಿಂದ್ಗಡೆ ತೊಗೊಂಡ್ರೆ ಪಟ್ಟನೆ ಬೆಲ್ಟ್ ಫಿಕ್ಸ್ ಆಗಿಬಿಡುತ್ತದು. ಈಗ ಒಂದು ಸ್ವಲ್ಪ ನಾವು ಸ್ಟಿಚ್ ಮಾಡಿ ನೋಡೋಣ. ಮಿಷನ್ನ ಸ್ಮೂತಾಗಿ ಬಂತು, ಒಂಚೂರು ಸೌಂಡ್ ಆಗಲಿಲ್ಲ ಫ್ರೆಂಡ್ಸ. ಈಗ ಇವರಿಗೆ ನಾನು ಕ್ಲಾಸ್ ಹೇಳ್ಕೊಡಾಕತ್ತೀನಿ. ಇನ್ನೊಬ್ಬರು ಮಿಸ್ ಆಗಿದ್ರು, ಅವ್ರು ಬಂದಿಲ್ಲ ಯಾಕೋ ಏನೋ. ಆಮೇಲೆ ಇನ್ನೊಬ್ರಿಗೆ ಏನದ ಹುಷಾರಿಲ್ಲಂತ ಒಂದಿಬ್ಬರು 3 ಮಂದಿ ಇವತ್ತು ಮಿಸ್ ಮಾಡ್ಯಾರ. ಆದರೆ ನಂದು ಇವತ್ತು ಶುಕ್ರವಾರದ ದಿನಚರಿ ತೋರಿಸೋದಿತ್ತು, ಹಾಗಾಗಿ ನಾನು ಹೆಂಗಿದ್ದಂಗೆ ವಿಡಿಯೋ ಮಾಡೀನಿ ಫ್ರೆಂಡ್ಸ. ಒಬ್ಬರು ಏನದ ಕಟೋರಿ ಬ್ಲೌಸ ಸ್ಟಿಚಿಂಗ್ ಮಾಡತ್ತಾರ, ಇನ್ನೊಬ್ಬರು ಸಾದಾ ಬ್ಲೌಸ ಟಕ್ಸ್ ಮಾರ್ಕಿಂಗ್ ಮಾಡ್ಕೋತ ಕೂತಾರೆ, ಇನ್ನೊಂದು ಹುಡುಗಿ ಹೊಲಿಲಕತ್ತಾಳ. ಎಲ್ಲರಿಗೂ ಕೂಡ ನಾನು ಹೇಳ್ಕೊಡತ್ತೀನಿ. 11ರಿಂದ 1 ಗಂಟೆ ತನಕ ಅಷ್ಟೇ ನಮ್ಮ ಕ್ಲಾಸ್ ಇರುತ್ತೆ. ಒಂದೊಂದು ಸರ್ತಿ ಟೈಮ್ ಅವ್ರದ್ದು ಸ್ಟಿಚಿಂಗ್ ಅದು ಇದ್ದು ಅಂದರೆ ಟೈಮಿಂಗ್ನೂ ಕೂಡ ವೇರಿಯೇಷನ್ ಆಗಿರ್ತದೆ, ಹೆಚ್ಚು ಕಡಿಮೆನೂ ಆಗುತ್ತೆ. ಇಂತಿಷ್ಟೇ ಟೈಮಿಂಗ್ ಅಂತ ಏನಿಲ್ಲ. ಮತ್ತು ಲೋಕಲ್ ಇದ್ದವರು, ಬಿಜಾಪುರ ಸೈಡ್ ಲೋಕಲ್ ಇದ್ದವರು ನಮ್ಮ ಆಫ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ನಾವು ಸರ್ಟಿಫಿಕೇಟ್ನೂ ಕೂಡ ಕೊಡ್ತೀವಿ, ಮಾನ್ಯತೆ ಪಡೆದ ಸಂಸ್ಥೆಯಿಂದ ನಾವು ಸರ್ಟಿಫಿಕೇಟ್ ಅನ್ನೋದು ಕೊಡ್ತೀವಿ ಫ್ರೆಂಡ್ಸ. ಸುತ್ತಮುತ್ತಲು ಟೇಲರಿಂಗ್ ಕ್ಲಾಸ ಮತ್ತು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಯಾರು ಇಂಟ್ರೆಸ್ಟ್ ಇದ್ದವರು ಬರ್ಬೋದು ಆಫ್ಲೈನ್ ಕ್ಲಾಸಿಗೆ. ಆನ್ಲೈನ್ ಏನದ ಎಂಬ್ರಾಯ್ಡ್ರಿ ಕ್ಲಾಸ್ ಅಷ್ಟೇ ತೊಗೋತಾ ಇದ್ದೀನಿ, ಇಂಟ್ರೆಸ್ಟ್ ಇದ್ದವರು ತೊಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಕಾಲ್ ಮಾಡಿರಿ ಫ್ರೆಂಡ್ಸ್. ಈಗ ಸಾದಾ ಕಟೋರಿ ಎಲ್ಲನೂ ತುಂಬ ನೀಟಾಗಿ ಚೆನ್ನಾಗಿ ನಮ್ಮ ಕ್ಲಾಸ್ನವರು ಹೊಲಿಲಾಕತ್ತಾರ. ಅವರೆಲ್ಲ ಬ್ಲೌಸ್ ಹೊಲಿದಿದ್ದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇನ್ನೊಬ್ಬರು ಎಂಬ್ರಾಯ್ಡ್ರಿ ಕ್ಲಾಸ್ನವರು ಬಂದಿಲ್ಲ, ಅವ್ರಿಗೆ ಹುಷಾರಿಲ್ಲ ಅಂಥೇಳಿ. ಹೆಚ್ಚೆಚ್ಚಿನ ಮಾಹಿತಿಗಳು ತಿಳ್ಕೋಬೇಕು. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ನಮ್ಮ ವಿಡಿಯೋ ನೋಡಿಂದ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸುವುದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಯಾಕಂದ್ರೆ ನಾವೆಲ್ಲ ವಿಡಿಯೋ ಮಾಡಿ ಹಾಕೋದ್ರಿಂದ ನಿಮ್ಮ ಅಭಿಪ್ರಾಯ ತಿಳ್ಕೊಂಡ್ರೆ ನಮಗೂ ಕೂಡ ಗೊತ್ತಾಗುತ್ತೆ, ವ್ಯೂವರ್ಸ್ ಅಭಿಪ್ರಾಯ ಏನು ಅಂಥೇಳಿ ನಮಗೂ ಕೂಡ ತಿಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಬಾಯ್ ಫ್ರೆಂಡ್ಸ್.